ನಾನು ಇವತ್ತು ಆಲ್ರೆಡಿ ಬೆಳಿಗ್ಗೆ ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದೇನೆ. ನಾವು ಇದ್ರ ಬಗ್ಗೆ ಮೊನ್ನೆ ಅತ್ಯಂತ ವಿಸ್ತೃತವಾಗಿ 2,61,000 ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ ನಮ್ಮ 10 ವರ್ಷದಲ್ಲಿ ಕೊಟ್ಟಿದ್ದೀವಿ. 9 ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿಯ UPAದ 10 ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 60,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 60,000 crores 60,000 ಕೋಟಿ ಕೊಟ್ಟಿದ್ದಾರೆ UPA ಕಾಲದಲ್ಲಿ. ನಮ್ಮ ಕಾಲದಲ್ಲಿ 2,60,000 ಇನ್ನು 18,000 ಕೋಟಿ ನಾವು ಕೊಡಬೇಕೀಗ, ಕೊಡೋದಿದೆ ಮಾರ್ಚ್ವರೆಗೆ ಕೊಡ್ತೀವಿ. 2,80,000 ಕೋಟಿ ನಮ್ಮ ಕಾಲದಲ್ಲಿ, ಅವ್ರ ಕಾಲದಲ್ಲಿ 60,000 ಕೋಟಿ, 256% ಜಾಸ್ತಿ ಆಗಿದೆ. ಅದೇ ರೀತಿ ಗ್ರ್ಯಾಂಟಿನ್ ಏಡ್ 80,000 ಕೋಟಿ ಕೊಡ್ತಾಯಿದ್ರು ಅವ್ರ ಕಾಲದಲ್ಲಿ. ಈಗ ನಾವು 2,52,000 ಕೋಟಿ ಕೊಟ್ಟಿದ್ದೇವೆ. ಬಜೆಟ್ ಗಾತ್ರ ಜಾಸ್ತಿ ಆಗಿದೆ ಅಂತ ಅಲ್ಲ, ಬಜೆಟ್ ಗಾತ್ರ ಜಾಸ್ತಿ ಆದರೆ ನಾವು ಇದರ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿದ್ದೇವೆ ಮತ್ತು ಬಜೆಟ್ ಗಾತ್ರ ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದರ ಹೋದ ಒಂದು ಬಜೆಟ್ ಗಾತ್ರ ಯಾವ ಕಾರಣದಿಂದ ಇನ್ಕ್ರೀಸ್ ಆಯಿತು? ನಿಮ್ಮ ಕಾಲದಲ್ಲಿ ಬಜೆಟ್ ಗಾತ್ರ ಈಗ ನರೇಂದ್ರ ಮೋದಿ ಬಜೆಟ್ ಗಾತ್ರ ಇನ್ಕ್ರೀಸ್ ಮಾಡಿ, ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ, GST ಕಲೆಕ್ಟ್ ಮಾಡಿ ಎಲ್ಲವನ್ನು ಕೊಟ್ಟಿದ್ದಾರೆ ಅಂತ ಅದನ್ನು ಒಪ್ಕೋಬೇಕಲ್ಲ ನೀವು. ಹೌದು, ಇವರ ಕಾರಣದಿಂದ ದೇಶದಲ್ಲಿ ಸಮೃದ್ಧಿ ಆಯಿತು, ಸಮೃದ್ಧಿಯಿಂದ ಕೊಟ್ಟಿದ್ದಾರೆ ಅಂತ ಯಾಕೆ ಒಪ್ಕೋತಾ ಇಲ್ಲ? ಹಂಗಾರೆ ತಿನ್ನೋದಕ್ಕೆ ನಾನು ಏನಾದರೂ ಯುದ್ಧ ಮಾಡೋದಿದ್ದರೆ ಅದಕ್ಕೆ ನೀವು ಹೋಗ್ರಿ ಅಂತ ನಾವು ಪ್ರವೃತ್ತಿನ ನಿಮ್ಮದಿದು. ಯಾವ ಕಾಲದಲ್ಲಿದ್ದೀರಿ ಸಿದ್ದರಾಮಯ್ಯನವರು ನೀವು? ಹಾಗಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ಮತ್ತು ಪ್ಲ್ಯಾನಿಂಗ್ ಕಮಿಷನ್ನು, ಪ್ರತಿ ಪ್ಲ್ಯಾನಿಂಗ್ ಕಮಿಷನ್ ಏನಿರ್ತದೆ, ಫೈನಾನ್ಸ್ ಕಮಿಷನ್ನು, ಪ್ರತಿ ಫೈನಾನ್ಸ್ ಕಮಿಷನ್ನು ಅದಕ್ಕೆ ಅದರದ್ದೇ ಆದಂಥ ಟರ್ಮ್ಸ್ ಆ್ಯಂಡ್ ರೆಫರೆನ್ಸ್ ಇರ್ತದೆ. ಅದೇ ಎಲ್ಲ ರಾಜ್ಯಗಳ ಜೊತೆ ಚರ್ಚೆ ಮಾಡ್ತದೆ. ಇದು ಈಗ ನಡೀತಾ ಇರೋದು 2021ರಿಂದ 25-26ವರೆಗೆ. ಈಗ ಮುಂದಿನ ಫೈನಾನ್ಸ್ ಕಮಿಷನ್ ನಡೀತಾ ಇದೆ. ನಿಮ್ದೇನು ಡಿಫಿಕಲ್ಟಿ ಇದೆ ಅಲ್ಲಿ ಹೋಗ್ರಿ ಹೇಳ್ರಿ. ಹಿಂದೆ UPA ಕಾಲದಲ್ಲಿ ನಿಮ್ಗೆ ಎಷ್ಟು ದುಡ್ಡು ಬರ್ತಾಯಿತ್ತು, ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾಯಿತ್ತು ಅದನ್ನೂ ಕೊಡ್ರಿ ನೀವು. ಕರ್ನಾಟಕದಲ್ಲಿ CST ಎಷ್ಟು ಕಲೆಕ್ಟ್ ಆಯ್ತು, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಆಗ್ತಾಯಿತ್ತು, ಸೆಂಟ್ರಲ್ ಎಕ್ಸೈಸ್ ಕರ್ನಾಟಕದ ಮೂಲಕದಿಂದ ಎಷ್ಟು ಕೊಡ್ತಾಯಿದ್ರಿ? ಈಗ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇದ್ದೀವಲ್ಲ. ಅವಾಗ UPAದಲ್ಲಿ 80,000 ಕೋಟಿ ಅಂತಂದರೆ ಅವತ್ತಿನ ಸೆಂಟ್ರಲ್ ಎಕ್ಸೈಸು, ಅವತ್ತಿನ CST ಪ್ರಕಾರ ಕನಿಷ್ಠ ಪಕ್ಷ 1,50,000 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಯಾಕೆ ಕೊಡಲಿಲ್ಲ? ಸುಳ್ಳು ಹೇಳೋದು ಕಾಂಗ್ರೆಸ್ಸಿನ ಒಂದು ದುರಭ್ಯಾಸ ಆಗಿದೆ. ಪ್ಲ್ಯಾನಿಂಗ್ ಕಮಿಷನ್ನು ಹೆಚ್ಚಿನ ಒಂದು ವಿಶೇಷವಾದಂಥ ಅನುದಾನವನ್ನು ಕೊಡಲಿಕ್ಕೆ ಕರ್ನಾಟಕಕ್ಕೆ ಎಲ್ಲಿ ರೆಕಮೆಂಡೇಷನ್ ತೋರಿಸ್ ಅಂತ ಹೇಳ್ರಿ ಸಿದ್ದರಾಮಯ್ಯವ್ರಿಗೆ? ಸುಳ್ಳು ಹೇಳಲಿಕ್ಕೆ ಒಂದು ಮಿತಿ ಬೇಡವಾ ಇವರಿಗೆ?